ಇನ್ನು ಮತ್ತೊಂದು ಕಡೆ ಈ ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ಅದರ ಹಿಂದಿನ ದಿನ ಒಟ್ಟು 5 ಜನರಿಗೆ ಬಿಜೆಪಿ ನೋಟಿಸ್ ಅನ್ನು ನೀಡಿತ್ತು. ಎಸ್ಟಿ ಸೋಮಶೇಖರ್, ಹೆಬ್ಬಾರ್, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ರೇಣುಕಾಚಾರ್ಯ, ಬಿಪಿ ಹರೀಶ್ ಇವರೆಲ್ಲರಿಗೂ ಕೂಡ ನೋಟಿಸ್ ಅನ್ನು ನೀಡಲಾಗಿತ್ತು. ಇವತ್ತು ಡೆಡ್ಲೈನ್ ಅಂತ್ಯ ಆಗುತ್ತೆ. ಸೊ ಇವರು ನೋಟಿಸ್ಗೆ ಉತ್ತರವನ್ನ ಕೊಡ್ತಾರಾ ಅಥವಾ ಯತ್ನಾಳ್ ಬಳಿಕ ಬಿಜೆಪಿಯಿಂದ ಮತ್ತಿಬ್ಬರು ಹೊರ ಹೋಗ್ತಾರಾ? ಎಸ್ಟಿ ಸೋಮಶೇಖರ್, ಹೆಬ್ಬಾರ್ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ. ಉತ್ತರ ಕೊಟ್ಟರು ಇಬ್ರು ಉಚ್ಚಾಟನೆ ಫೇಕ್ಸ್ ಅನ್ನುವಂತ ವಿಚಾರಗಳು ಗೊತ್ತಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಇದು. ಹಾಗಿದ್ರೆ ಯಾಕೆ ಈ ನಾಯಕರನ್ನ ಉಚ್ಚಾಟನೆ ಮಾಡ್ತಾರೆ? ಉತ್ತರ ಕೊಟ್ಟರು ಕೂಡ ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರ ಜೊತೆ ಇರೋ ಫೋಟೋಗಳಿದೆ. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಒಳ ಏಟ್ ನೀಡಿದ್ದಾರೆ. ಕ್ಷೇತ್ರದ ಕಚೇರಿಯಲ್ಲೇ ಕಾಂಗ್ರೆಸ್ ಮುಖಂಡರ ಜೊತೆ ಸಭೆ ಮಾಡಿದ್ದಾರೆ. ಅಧಿವೇಶನದಲ್ಲಿ ಬಿಜೆಪಿ ಹೋರಾಟಕ್ಕೆ ಕೈ ಜೋಡಿಸಿಲ್ಲ. ಕ್ಷೇತ್ರದ ಅಭಿವೃದ್ಧಿ ನೆಪದಲ್ಲಿ ಕಾಂಗ್ರೆಸ್ ನಾಯಕರನ್ನ ಮತ್ತೆ ಮತ್ತೆ ಭೇಟಿಯಾಗ್ತಾ ಇದ್ದಾರೆ. ಅವ್ರ ಜೊತೆ ಗುರುತಿಸಿಕೊಳ್ತಾ ಇದ್ದಾರೆ. ಅನೇಕ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಕೊಲೀಗ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, 2 ವಿಚಾರ. ಒಂದು, ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವಂತದ್ರ ಬಗ್ಗೆ ಅವರ ಬೆಂಬಲಿಗರು ಸಭೆಯನ್ನ ಮಾಡ್ತಾರೆ. ಇಡೀ ಪಂಚಮಸಾಲಿ ಸಮುದಾಯ ಹೋರಾಟಕ್ಕೆ ಮುಂದಾಗ್ತಾ ಇದೆ. ನಿನ್ನೆ ಈ ಬಗ್ಗೆ ಪಂಚಮಸಾಲಿ ಶ್ರೀಗಳು ಕೂಡ ನಮ್ಮ ಜೊತೆಗೆ ಮಾತಾಡಿದ್ದಿದೆ. ಮತ್ತೊಂದು ಕಡೆ ಈಗ ಎಸ್ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಇವರು ಉತ್ತರ ಕೊಟ್ಟರೂ ಕೂಡ ಇವರನ್ನ ಉಚ್ಚಾಟನೆ ಮಾಡ್ತಾರೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಬಿಜೆಪಿ ಪಾಳಯದಲ್ಲಿ ಏನ್ ನಡೀತಾ ಇದೆ? ಒಂದು ಪಕ್ಷ ಇವರು ಮನವಿಯನ್ನ ಮಾಡಿಕೊಂಡ್ರು ಕೂಡ ಉಚ್ಚಾಟನೆ ನಿರ್ಧಾರದಿಂದ ಹೈಕಮಾಂಡ್ ವಾಪಸ್ ಬರಬಹುದಾ? ಏನೆಲ್ಲ ಆಗ್ಬೋದು ಅಂತ? ಮೊದಲನೇದಾಗಿ ಯತ್ನಾಳ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಉಚ್ಚಾಟನೆ ಆದ ನಂತರ ಒಂದಿಷ್ಟು ಬಿಜೆಪಿ ಕಾರ್ಯಕರ್ತರು ಸಂಭ್ರಮ ಮಾಡಿದ್ರು ಕೂಡ ಮತ್ತೊಂದು ಕಡೆ ಯತ್ನಾಳ್ರಿಗೆ ಬಿಜೆಪಿ ಅವಶ್ಯ, ಬಿಜೆಪಿಗೆ ಯತ್ನಾಳ್ರು ಅವಶ್ಯ ಅನ್ನೋ ಒಂದು ಪಾಯಿಂಟ್ ಅರ್ಥ ಆದಂಗಿದೆ. ಆ ಕಾರಣದಿಂದಾಗಿ ಯತ್ನಾಳ್ನ ಬೆಂಬಲಿಗರು ಏನಿದ್ದಾರೆ, ದಯವಿಟ್ಟು ನೀವು ಒಂದು ಮನವಿಯನ್ನ ಮಾಡಬೇಕು ಹೈಕಮಾಂಡ್ಗೆ. ಮತ್ತೊಂದು ದಿನ ಈ ರೀತಿ ನಾವು ಮಾತಾಡೋದಿಲ್ಲ ಅಂತ ಮನವಿಯನ್ನ ಮಾಡಿ, ಅದಾದ ನಂತರ ಹೈಕಮಾಂಡ್ ತಮ್ಮ ನಿರ್ಧಾರವನ್ನ ಬದಲಿಸಿ ನಿಮ್ಮನ್ನ ವಾಪಸ್ಸು ಪಕ್ಷಕ್ಕೆ ಸೇರಿಸಿಕೊಂಡ್ರೆ ಪಕ್ಷಕ್ಕೂ ಬಲ ನಮಗೂ ಬಲ ಅನ್ನೋ ಒಂದು ಮಾತನ್ನ ಅವರಿಗೆ ಮನವರಿಕೆ ಮಾಡಿರುವಂತದ್ದು. ಆದ್ರೆ ಯತ್ನಾಳ್ರು ಮೊದಲಿಂದ ಕೂಡ ನಾನು ಯಾರಿಗೂ ಹೆದರೋ ಮಂದಿ ಅಲ್ಲ, ಯಾರಿಗೂ ಹೆದರೋ ಮಗ ಅಲ್ಲ ಅಂತ ಹೇಳ್ತೀರೋ, ಅವರ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಮೊದಲನೇ ಪಾಯಿಂಟ್. ಆದ್ರೆ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಇಬ್ಬರಿಗೆ ಸ್ಟ್ರಾಂಗ್ ಆದಂತ ಸಂದೇಶ ಕೊಟ್ಟಿದ್ದಾರೆ. ಯಾರು ಆ ಇಬ್ರು? ಒಂದು ಎಸ್ ಟಿ ಸೋಮಶೇಖರ್, ಮತ್ತೊಬ್ಬರು ಹೆಬ್ಬಾರು. ಇವರಿಬ್ರು ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಜೊತೆ ಮೊದಲಿಂದ ಗುರುತಿಸಿಕೊಂಡಿದ್ದಾರೆ. ಕ್ಷೇತ್ರದಲ್ಲಿ ಬಿಜೆಪಿ ಅವರನ್ನ ಬಿಟ್ಟು ಕಾಂಗ್ರೆಸ್ನವ್ರ ಜೊತೆ ಓಡಾಡಿರುವಂತದ್ದು. ಎಂಪಿ ಎಲೆಕ್ಷನ್ ಸಂದರ್ಭದಲ್ಲಿ ಸ್ವಪಕ್ಷವನ್ನ ಸೋಲಿಸೋದಕ್ಕೆ ಒಂದಿಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ನ ನಾಯಕರಿಗೆ ಸಹಾಯವಾಗುವಂತ ರೀತಿಯಲ್ಲಿ ಅನೇಕ ನಿದರ್ಶನಗಳಲ್ಲಿ ನಡ್ಕೊಂಡಿದ್ದಾರೆ ಅಂತ ಕೇವಲ ಬಾಯ್ಮಾತಿಗೆಲ್ಲ ಫೋಟೋ ಹಾಗೂ ವಿಡಿಯೋಗಳನ್ನ ಒಂದಿಷ್ಟು ಬಿಜೆಪಿಯ ಮಂಡಲ ಅಧ್ಯಕ್ಷರಿರ್ಬೋದು, ಅವರಿಗೆ ಸಂಬಂಧಿಸಿದ ಸುತ್ತಮುತ್ತ ಇದ್ದಂತ ಬಿಜೆಪಿಯ ನಾಯಕರು ಈಗ ಹೈಕಮಾಂಡ್ಗೆ ತಲುಪಿಸಿರುವಂತದ್ದು. ಈ ಕಾರಣದಿಂದ ಇವತ್ತು ಅವರಿಗೆ ಕೊಟ್ಟಿರುವಂತಹ ನೋಟಿಸ್ಗೆ ಡೆಡ್ಲೈನ್ ಆಗಿದ್ರು ಕೂಡ ಅವರೊಂದು ರಿಪ್ಲೈನ ರೆಡಿ ಮಾಡ್ಕೊಂಡಿದ್ದಾರೆ. ನಾವು ಶಾಸಕರಾಗಿ ಡಿಸಿಎಂ ಭೇಟಿಯಾಗೋದ್ರಲ್ಲಿ, ಸಚಿವರನ್ನ ಭೇಟಿಯಾಗೋದ್ರಲ್ಲಿ ತಪ್ಪಿಲ್ಲ ಅಂತ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋದು, ಇಬ್ರು ಕೂಡ ಕಾಂಗ್ರೆಸ್ನವರೇ ಆಗಿದ್ರು ಈ ಹಿಂದೆ. ಈಗ ವಾಪಸ್ ಕಾಂಗ್ರೆಸ್ ಕಡೆ ಮುಖ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಈಗ ಎಲ್ರಿಗೂ ಕೂಡ ಗೊತ್ತಾಗ್ತಿರುವಂತದ್ದು. ಆ ಕಾರಣದಿಂದ ಅವರಿಬ್ಬರ ನಡೆಯ ವಿರುದ್ಧ ಈಗ ಬಿಜೆಪಿ ಅಸಮಾಧಾನ ಇರೋದ್ರಿಂದ ಅವರಿಬ್ಬರನ್ನು ಕೂಡ ಕೆಲ ದಿನಗಳಲ್ಲಿ ಉಚ್ಚಾಟನೆ ಮಾಡಬಹುದಾದಂತಹ ಸಾಧ್ಯತೆ ಇದೆ. ಆದ್ರೆ ನಿನ್ನೆ ಎಸ್ ಟಿ ಸೋಮಶೇಖರ್ ಮಾತಾಡುವಾಗ ಹೇಳಿದ್ರು, ಪಕ್ಷ ಯಾವುದೇ ನಿರ್ಧಾರಕ್ಕೂ ನಾನು ಬದ್ಧ ಆದ್ರೆ ಒಂದು ಕಡೆ ಮೆಂಟಲಿ ಅವ್ರು ರೆಡಿ ಆಗಿ ಹೋಗಿದ್ರೆ ನಾನು ವಾಪಸ್ ಕಾಂಗ್ರೆಸ್ಗೆ ಹೋಗ್ತೀನಿ, ಆದ್ರೆ ನಾನು ರಿಸೈನ್ ಮಾಡಿ ಹೋಗಲ್ಲ, ಪಕ್ಷ ತೆಗೆದಾಕಿದ್ರೆ ಹೋಗ್ತೀನಿ ಅಂತ ಸುಳಿವನ್ನ ಕೂಡ ನೀಡಿರೋದ್ರಿಂದ ಯತ್ನಾಳ್ರನ್ನ ದಾಳವಾಗಿ ಬಳಸಿ ಇವರಿಬ್ಬರಿಗೂ ಕೂಡ ಈಗ ಒಂದು ಸಂದೇಶವನ್ನ ಹೈಕಮಾಂಡ್ ಕೊಟ್ಟಿದೆ ಅಂತ ಹೇಳ್ಬೋದು. ಪಾಟೀಲ್ರೆ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ಇನ್ನು ಮತ್ತೊಂದು ಕಡೆ ಈ ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ಅದರ ಹಿಂದಿನ ದಿನ ಒಟ್ಟು 5 ಜನರಿಗೆ ಬಿಜೆಪಿ ನೋಟಿಸ್ ಅನ್ನು ನೀಡಿತ್ತು. ಎಸ್ಟಿ ಸೋಮಶೇಖರ್, ಹೆಬ್ಬಾರ್, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ರೇಣುಕಾಚಾರ್ಯ, ಬಿಪಿ ಹರೀಶ್ ಇವರೆಲ್ಲರಿಗೂ ಕೂಡ ನೋಟಿಸ್ ಅನ್ನು ನೀಡಲಾಗಿತ್ತು. ಇವತ್ತು ಡೆಡ್ಲೈನ್ ಅಂತ್ಯ ಆಗುತ್ತೆ. ಸೊ ಇವರು ನೋಟಿಸ್ಗೆ ಉತ್ತರವನ್ನ ಕೊಡ್ತಾರಾ ಅಥವಾ ಯತ್ನಾಳ್ ಬಳಿಕ ಬಿಜೆಪಿಯಿಂದ ಮತ್ತಿಬ್ಬರು ಹೊರ ಹೋಗ್ತಾರಾ? ಎಸ್ಟಿ ಸೋಮಶೇಖರ್, ಹೆಬ್ಬಾರ್ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ. ಉತ್ತರ ಕೊಟ್ಟರು ಇಬ್ರು ಉಚ್ಚಾಟನೆ ಫೇಕ್ಸ್ ಅನ್ನುವಂತ ವಿಚಾರಗಳು ಗೊತ್ತಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಇದು. ಹಾಗಿದ್ರೆ ಯಾಕೆ ಈ ನಾಯಕರನ್ನ ಉಚ್ಚಾಟನೆ ಮಾಡ್ತಾರೆ? ಉತ್ತರ ಕೊಟ್ಟರು ಕೂಡ ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರ ಜೊತೆ ಇರೋ ಫೋಟೋಗಳಿದೆ. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಒಳ ಏಟ್ ನೀಡಿದ್ದಾರೆ. ಕ್ಷೇತ್ರದ ಕಚೇರಿಯಲ್ಲೇ ಕಾಂಗ್ರೆಸ್ ಮುಖಂಡರ ಜೊತೆ ಸಭೆ ಮಾಡಿದ್ದಾರೆ. ಅಧಿವೇಶನದಲ್ಲಿ ಬಿಜೆಪಿ ಹೋರಾಟಕ್ಕೆ ಕೈ ಜೋಡಿಸಿಲ್ಲ. ಕ್ಷೇತ್ರದ ಅಭಿವೃದ್ಧಿ ನೆಪದಲ್ಲಿ ಕಾಂಗ್ರೆಸ್ ನಾಯಕರನ್ನ ಮತ್ತೆ ಮತ್ತೆ ಭೇಟಿಯಾಗ್ತಾ ಇದ್ದಾರೆ. ಅವ್ರ ಜೊತೆ ಗುರುತಿಸಿಕೊಳ್ತಾ ಇದ್ದಾರೆ.
ಅನೇಕ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಕೊಲೀಗ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಎರಡು ವಿಚಾರ. ಒಂದು, ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವಂತದ್ರ ಬಗ್ಗೆ ಅವರ ಬೆಂಬಲಿಗರು ಸಭೆಯನ್ನ ಮಾಡ್ತಾರೆ. ಇಡೀ ಪಂಚಮಸಾಲಿ ಸಮುದಾಯ ಹೋರಾಟಕ್ಕೆ ಮುಂದಾಗ್ತಾ ಇದೆ. ನಿನ್ನೆ ಈ ಬಗ್ಗೆ ಪಂಚಮಸಾಲಿ ಶ್ರೀಗಳು ಕೂಡ ನಮ್ಮ ಜೊತೆಗೆ ಮಾತಾಡಿದ್ದಿದೆ. ಮತ್ತೊಂದು ಕಡೆ ಈಗ ಎಸ್.ಟಿ. ಸೋಮಶೇಖರ್ ಮತ್ತು ಹೆಬ್ಬಾರ್ ಇವರು ಉತ್ತರ ಕೊಟ್ಟರೂ ಕೂಡ ಇವ್ರನ್ನ ಉಚ್ಚಾಟನೆ ಮಾಡ್ತಾರೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಬಿಜೆಪಿ ಪಾಳಯದಲ್ಲಿ ಏನ್ ನಡೀತಾ ಇದೆ? ಒಂದು ಪಕ್ಷ ಇವರು ಮನವಿಯನ್ನ ಮಾಡಿಕೊಂಡ್ರು ಕೂಡ ಉಚ್ಚಾಟನೆ ನಿರ್ಧಾರದಿಂದ ಹೈಕಮಾಂಡ್ ವಾಪಸ್ ಬರಬಹುದಾ? ಏನೆಲ್ಲ ಆಗ್ಬೋದು ಅಂತ? ಮೊದಲನೇದಾಗಿ ಯತ್ನಾಳ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಉಚ್ಚಾಟನೆ ಆದ ನಂತರ ಒಂದಿಷ್ಟು ಬಿಜೆಪಿ ಕಾರ್ಯಕರ್ತರು ಸಂಭ್ರಮ ಮಾಡಿದ್ರು ಕೂಡ ಮತ್ತೊಂದು ಕಡೆ ಯತ್ನಾಳ್ರಿಗೆ ಬಿಜೆಪಿ ಅವಶ್ಯ, ಬಿಜೆಪಿಗೆ ಯತ್ನಾಳ್ರು ಅವಶ್ಯ ಅನ್ನೋ ಒಂದು ಪಾಯಿಂಟ್ ಅರ್ಥ ಆದಂಗಿದೆ. ಆ ಕಾರಣದಿಂದಾಗಿ ಯತ್ನಾಳ್ನ ಬೆಂಬಲಿಗರು ಏನಿದ್ದಾರೆ, ದಯವಿಟ್ಟು ನೀವು ಒಂದು ಮನವಿಯನ್ನ ಮಾಡಬೇಕು ಹೈಕಮಾಂಡ್ಗೆ, ಮತ್ತೊಂದು ದಿನ ಈ ರೀತಿ ನಾವು ಮಾತಾಡೋದಿಲ್ಲ ಅಂತ ಮನವಿಯನ್ನ ಮಾಡಿ, ಅದಾದ ನಂತರ ಹೈಕಮಾಂಡ್ ತಮ್ಮ ನಿರ್ಧಾರವನ್ನ ಬದಲಿಸಿ ನಿಮ್ಮನ್ನ ವಾಪಸ್ಸು ಪಕ್ಷಕ್ಕೆ ಸೇರಿಸಿಕೊಂಡ್ರೆ ಪಕ್ಷಕ್ಕೂ ಬಲ ನಮಗೂ ಬಲ ಅನ್ನೋ ಒಂದು ಮಾತನ್ನ ಅವರಿಗೆ ಮನವರಿಕೆ ಮಾಡಿರುವಂತದ್ದು. ಆದ್ರೆ ಯತ್ನಾಳ್ರು ಮೊದಲಿಂದ ಕೂಡ ನಾನು ಯಾರಿಗೂ ಹೆದರೋ ಮಂದಿ ಅಲ್ಲ, ಯಾರಿಗೂ ಹೆದರೋ ಮಗ ಅಲ್ಲ ಅಂತ ಹೇಳ್ತೀರೋ, ಅವರ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಮೊದಲನೇ ಪಾಯಿಂಟ್. ಆದ್ರೆ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಇಬ್ಬರಿಗೆ ಸ್ಟ್ರಾಂಗ್ ಆದಂತ ಸಂದೇಶ ಕೊಟ್ಟಿದ್ದಾರೆ. ಯಾರು ಆ ಇಬ್ರು? ಒಂದು ಎಸ್.ಟಿ. ಸೋಮಶೇಖರ್, ಮತ್ತೊಬ್ಬರು ಹೆಬ್ಬಾರ್. ಇವರಿಬ್ರು ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಜೊತೆ ಮೊದಲಿಂದ ಗುರುತಿಸಿಕೊಂಡಿದ್ದಾರೆ. ಕ್ಷೇತ್ರದಲ್ಲಿ ಬಿಜೆಪಿ ಅವರನ್ನ ಬಿಟ್ಟು ಕಾಂಗ್ರೆಸ್ನವ್ರ ಜೊತೆ ಓಡಾಡಿರುವಂತದ್ದು. ಎಂಪಿ ಎಲೆಕ್ಷನ್ ಸಂದರ್ಭದಲ್ಲಿ ಸ್ವಪಕ್ಷವನ್ನ ಸೋಲಿಸೋದಕ್ಕೆ ಒಂದಿಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ನ ನಾಯಕರಿಗೆ ಸಹಾಯವಾಗುವಂತ ರೀತಿಯಲ್ಲಿ ಅನೇಕ ನಿದರ್ಶನಗಳಲ್ಲಿ ನಡ್ಕೊಂಡಿದ್ದಾರೆ ಅಂತ ಕೇವಲ ಬಾಯ್ಮಾತಿಗೆಲ್ಲ ಫೋಟೋ ಹಾಗೂ ವಿಡಿಯೋಗಳನ್ನ ಒಂದಿಷ್ಟು ಬಿಜೆಪಿಯ ಮಂಡಲ ಅಧ್ಯಕ್ಷರಿರ್ಬೋದು, ಅವರಿಗೆ ಸಂಬಂಧಿಸಿದ ಸುತ್ತಮುತ್ತ ಇದ್ದಂತ ಬಿಜೆಪಿಯ ನಾಯಕರು ಈಗ ಹೈಕಮಾಂಡ್ಗೆ ತಲುಪಿಸಿರುವಂತದ್ದು. ಈ ಕಾರಣದಿಂದ ಇವತ್ತು ಅವರಿಗೆ ಕೊಟ್ಟಿರುವಂತಹ ನೋಟಿಸ್ಗೆ ಡೆಡ್ಲೈನ್ ಆಗಿದ್ರು ಕೂಡ ಅವರೊಂದು ರಿಪ್ಲೈನ ರೆಡಿ ಮಾಡ್ಕೊಂಡಿದ್ದಾರೆ. ನಾವು ಶಾಸಕರಾಗಿ ಡಿಸಿಎಂ ಭೇಟಿಯಾಗೋದ್ರಲ್ಲಿ, ಸಚಿವರನ್ನ ಭೇಟಿಯಾಗೋದ್ರಲ್ಲಿ ತಪ್ಪಿಲ್ಲ ಅಂತ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋದು, ಇಬ್ರು ಕೂಡ ಕಾಂಗ್ರೆಸ್ನವರೇ ಆಗಿದ್ರು ಈ ಹಿಂದೆ. ಈಗ ವಾಪಸ್ ಕಾಂಗ್ರೆಸ್ ಕಡೆ ಮುಖ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಈಗ ಎಲ್ರಿಗೂ ಕೂಡ ಗೊತ್ತಾಗ್ತಿರುವಂತದ್ದು. ಆ ಕಾರಣದಿಂದ ಅವರಿಬ್ಬರ ನಡೆಯ ವಿರುದ್ಧ ಈಗ ಬಿಜೆಪಿ ಅಸಮಾಧಾನ ಇರೋದ್ರಿಂದ ಅವರಿಬ್ಬರನ್ನೂ ಕೂಡ ಕೆಲ ದಿನಗಳಲ್ಲಿ ಉಚ್ಚಾಟನೆ ಮಾಡಬಹುದಾದಂತಹ ಸಾಧ್ಯತೆ ಇದೆ. ಆದ್ರೆ ನಿನ್ನೆ ಎಸ್.ಟಿ. ಸೋಮಶೇಖರ್ ಮಾತಾಡುವಾಗ ಹೇಳಿದ್ರು, ಪಕ್ಷ ಯಾವುದೇ ನಿರ್ಧಾರಕ್ಕೂ ನಾನು ಬದ್ಧ ಆದ್ರೆ ಒಂದು ಕಡೆ ಮೆಂಟಲಿ ಅವ್ರು ರೆಡಿ ಆಗಿ ಹೋಗಿದ್ರೆ ನಾನು ವಾಪಸ್ ಕಾಂಗ್ರೆಸ್ಗೆ ಹೋಗ್ತೀನಿ, ಆದ್ರೆ ನಾನು ರಿಸೈನ್ ಮಾಡಿ ಹೋಗಲ್ಲ, ಪಕ್ಷ ತೆಗೆದಾಕಿದ್ರೆ ಹೋಗ್ತೀನಿ ಅಂತ ಸುಳಿವನ್ನ ಕೂಡ ನೀಡಿರೋದ್ರಿಂದ ಯತ್ನಾಳ್ರನ್ನ ದಾಳವಾಗಿ ಬಳಸಿ ಇವರಿಬ್ಬರಿಗೂ ಕೂಡ ಈಗ ಒಂದು ಸಂದೇಶವನ್ನ ಹೈಕಮಾಂಡ್ ಕೊಟ್ಟಿದೆ ಅಂತ ಹೇಳ್ಬೋದು. ಪಾಟೀಲ್ರೆ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ಇನ್ ಮುಂದೆ ಯಾವುದೇ ರೀತಿಯ ಶಿಸ್ತು ತೋರಿಸೋದಿಲ್ಲ, ಪಕ್ಷದ ಚೌಕಟ್ಟಿನಲ್ಲಿ ನಡೆದುಕೊಳ್ತೀವಿ ಇತ್ಯಾದಿ ವಿಚಾರಗಳನ್ನ ಹೇಳಿಕೊಂಡು ಆ ಉಚ್ಚಾಟನೆಯ ನಿರ್ಧಾರವನ್ನು ವಾಪಸ್ ತಗೊಳ್ಳಿ ಅಂತ ಮನವಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಹೈಕಮಾಂಡ್ ಮುಂದೆ ಪರೇಡ್ ನಡೆಸೋದಕ್ಕೂ ಕೂಡ ತೀರ್ಮಾನ ಮಾಡುವ ಸಾಧ್ಯತೆ ಅಧಿಕವಾಗಿದೆ.